ಲೋಕಸಭಾ ಚುನಾವಣೆಗೂ ಮುನ್ನ ರೈತರಿಗೆ ಮೋದಿ ನೀಡಿದ್ದಾರೆ ಬಂಪರ್ ಗಿಫ್ಟ್. ಲೋಕಸಭಾ ಚುನಾವಣೆಗೂ ಮುನ್ನ ರೈತರಿಗೆ ಮೋದಿ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಅನ್ನದಾತನ ಖಾತೆಗೆ 2,000 ರೂಪಾಯಿ ಗರಿ ನೋಟು ಬಂದು ಬೀಳ್ತಾ ಇದೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಧಾನಿ ಮೋದಿ ಈ ಮಹತ್ತರ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ರೈತರಿಗೆ ವಾರ್ಷಿಕ 6,000 ರೂಪಾಯಿ ಅಕೌಂಟ್ಗೆ ಹಾಕೋದಾಗಿ ಕಳೆದ ಬಜೆಟ್ನಲ್ಲಿ ಮೋದಿ ಸರ್ಕಾರ ಹೇಳಿತ್ತು. ಅದರಂತೆ ಮಧ್ಯಂತರ ಬಜೆಟ್ನಲ್ಲಿ ಮಂಡಿಸಿದ್ದಂತಹ ಘೋಷಣೆಯ ಪ್ರಕಾರ ಇವತ್ತು 2,000 ರೂಪಾಯಿ ನೀಡುವಂತಹ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ. ಮೊದಲ ಕಂತಿನಲ್ಲಿ ರೈತರಿಗೆ 2,000 ರೂಪಾಯಿ ಚೆಕ್ ವಿತರಣೆಯಾಗ್ತಾ ಇದೆ. ಯಾರಿಗೆ ಸಿಗುತ್ತಾ ಇದೆ ಈ ಯೋಜನೆಯ ಫಲ ಅಂತಂದ್ರೆ 2 ಹೆಕ್ಟೇರ್ ವರೆಗೂ ಭೂಮಿಯನ್ನ ಹೊಂದಿರುವ, 2 ಹೆಕ್ಟೇರ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 5 ಎಕರೆ ಜಮೀನನ್ನ ಹೊಂದಿರತಕ್ಕಂಥ ಅಥವಾ 5ಕ್ಕಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥ ಸಣ್ಣ ಅತಿ ಸಣ್ಣ ರೈತರಿಗೆ ನೆರವಾಗುವಂತಹ ಯೋಜನೆ ಇದು. ಕಿಸಾನ್ ಸಮ್ಮಾನ್ ಯೋಜನೆಯಿಂದ ದೇಶದ 12 ಕೋಟಿ ರೈತರಿಗೆ ಲಾಭವಾಗ್ತಾ ಇದೆ. ನಮಸ್ತೆ ಕರ್ನಾಟಕ. ನಮಸ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ನನ್ನ ಹೆಸರು ಮಹೇಶ್, ತುಮಕೂರು ಡಿಸ್ಟ್ರಿಕ್ಟ್, ಸಣ್ಣ ರೈತ. ನೀವು ತೆಗೆದುಕೊಂಡಿರುವ ಯೋಜನೆ ತುಂಬಾ ಚೆನ್ನಾಗಿದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ, ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗೋದ್ರಿಂದ ರೈತರಿಗೆ ತುಂಬಾ ಸಂತೋಷವಾಗಿದೆ ಮತ್ತು ಖುಷಿಯಾಗಿದೆ. ಮತ್ತೆ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಸಣ್ಣ ಅವಶ್ಯಕತೆ ತಕ್ಕಂತೆ 3 ಕಂತುಗಳ ಹಣ ಬಿಡುಗಡೆ ಮಾಡುತ್ತಿರಲ್ಲ, ಆ ಹಣ ಬಿಡುಗಡೆ ಅವಶ್ಯಕತೆ ತುಂಬಾ ಚೆನ್ನಾಗಿದೆ. ಮತ್ತು 3 ಸಣ್ಣ ಅವಶ್ಯಕತೆಗಳು ಏನು ಹಣ ದಳ್ಳಾಳಿ ಸಾಹುಕಾರ ಹಣ ಬಡ್ಡಿ ತಗೊಂತೀವಿ, ಅದು ಬಡ್ಡಿ ತಗೊಳ್ಳೋದು ಅವಶ್ಯಕತೆ ನಿಂತು ಹೋಗುತ್ತೆ. ಮತ್ತೆ ರೈತರಿಗೆ ತುಂಬಾ ಖುಷಿಯಾಗಿದೆ. बहुत बहुत धन्यवाद आपका. कर्नाटक से किसानों की भावनाओं को आपने प्रकट किया, मैं आपका बहुत आभारी हूं. ನಮಸ್ತೆ ಪ್ರಧಾನಮಂತ್ರಿಗಳಿಗೆ. ನಾನು ಪುತ್ತೂರಿನ ಪಡ್ನೂರು ಗ್ರಾಮದ ಜನಾರ್ದನ ಭಟ್ ಸೇಡಿಯಾಪು. ನಾನೊಬ್ಬ ಸಾಮಾನ್ಯ ಕೃಷಿಕ. ನಾವು ಗೇರು ಬೀಜ, ಬಾಳೆ, ಪೆಪ್ಪರ್, ಅಡಿಕೆ ಇನ್ನಿತರ ಬೆಳೆಗಳನ್ನು ಬೆಳೆಸುವ ಕೃಷಿಕರು ನಮ್ಮ ಸುತ್ತಮುತ್ತಲ ಎಲ್ಲ ಇರುವಂತಹ ಕೃಷಿಕರು, ಇಂತಹ ಸಣ್ಣ ರೈತರು ಇದ್ದಾರೆ. ಹಾಗೆ ನಾವು ನಿಮ್ಮ ಪ್ರಧಾನಮಂತ್ರಿಗಳ ಯೋಜನೆಯಿಂದ ಹಲವಾರು ರೈತರ ಸಮಸ್ಯೆಗಳಿಗೆ चुनाव के पहले बड़ी बड़ी बातें, अब ये उन्होंने जो लिस्ट बनाई वो भी किसकी? जो उनके सिपा सालार थे उनकी, सब किसानों की नहीं. 12-13 करोड़ किसान, उसमें से सिर्फ 2 या 3 करोड़ किसानों को ही सिर्फ ये 52,000 करोड़ रुपया बांट दिए गए. उसमें भी 35 लाख तो ऐसे निकले जिनका कोई किसानी से लेना दे. बताइए भाई, इतना बड़ा गफला क्या ऐसे लोगों को माफ करोगे? क्या ऐसे लोगों को माफ करोगे क्या? भाइयों बहनों, ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಉತ್ತರ ಪ್ರದೇಶ ಗೋರಖ್ಪುರದಲ್ಲಿ. ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕರ್ನಾಟಕದ ರೈತರ ಜೊತೆಗೂ ಕೂಡ ಸಂವಾದವನ್ನು ನಡೆಸಿದರು. ತುಮಕೂರು ಮತ್ತು ಪುತ್ತೂರಿನ ರೈತರ ಜೊತೆ ಸಂವಾದವನ್ನು ಮಾಡಿದಂತಹ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ರೈತರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಹಸನ್ಮುಖಿಗಳಾಗಿದ್ದಾರೆ. ನಾವು ಸಣ್ಣ ರೈತರು, ಸಣ್ಣ ನಮ್ಮ ಬೇಕು ಬೇಡಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ತಾವು 2,000 ರೂಪಾಯಿ ದುಡ್ಡನ್ನು ಹಾಕ್ತಾ ಇರ್ತಕ್ಕಂಥದ್ದು ನಮಗೆ ತುಂಬಾ ಅನುಕೂಲಕರವಾದಂತಹ ಒಂದು ಯೋಜನೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ರೈತರು. ನಮಸ್ತೆ ಕರ್ನಾಟಕ. ನಮಸ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ನನ್ನ ಹೆಸರು ಮಹೇಶ್, ತುಮಕೂರು ಡಿಸ್ಟ್ರಿಕ್ಟ್, ಸಣ್ಣ ರೈತ. ನೀವು ತೆಗೆದುಕೊಂಡಿರುವ ಯೋಜನೆ ತುಂಬಾ ಚೆನ್ನಾಗಿದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ, ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗೋದ್ರಿಂದ ರೈತರಿಗೆ ತುಂಬಾ ಸಂತೋಷವಾಗಿದೆ ಮತ್ತು ಖುಷಿಯಾಗಿದೆ. ಮತ್ತೆ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಸಣ್ಣ ಅವಶ್ಯಕತೆ ತಕ್ಕಂತೆ 3 ಕಂತುಗಳ ಹಣ ಬಿಡುಗಡೆ ಮಾಡುತ್ತಿರಲ್ಲ, ಆ ಹಣ ಬಿಡುಗಡೆ ಅವಶ್ಯಕತೆ ತುಂಬಾ ಚೆನ್ನಾಗಿದೆ. ಮತ್ತು 3
ಸಣ್ಣ ಸಣ್ಣ ಅವಶ್ಯಕತೆಗಳು ಏನು ಹಣ ದಳ್ಳಾಳಿ ಸಾಹುಕಾರ ಹಣ ಬಡ್ಡಿ ತಗೊಂತೀವಿ, ಅದು ಬಡ್ಡಿ ತಗೊಳ್ಳೋದು ಅವಶ್ಯಕತೆ ನಿಂತು ಹೋಗುತ್ತೆ. ಮತ್ತೆ ರೈತರಿಗೆ ತುಂಬಾ ಖುಷಿಯಾಗಿದೆ. बहुत बहुत धन्यवाद आपका। कर्नाटक से किसानों की भावनाओं को आपने प्रकट किया, मैं आपका बहुत आभारी हूं। ನಮಸ್ತೆ ಪ್ರಧಾನಮಂತ್ರಿಗಳಿಗೆ. ನಾನು ಪುತ್ತೂರಿನ ಪಡ್ನೂರು ಗ್ರಾಮದ ಜನಾರ್ದನ ಭಟ್ ಸೇಡಿಯಾಪು. ನಾನೊಬ್ಬ ಸಾಮಾನ್ಯ ಕೃಷಿಕ. ನಾವು ಗೇರು ಬೀಜ, ಬಾಳೆ, ಪೆಪ್ಪರ್, ಅಡಿಕೆ ಇನ್ನಿತರ ಬೆಳೆಗಳನ್ನು ಬೆಳೆಸುವ ಕೃಷಿಕರು ನಮ್ಮ ಸುತ್ತಮುತ್ತಲ ಎಲ್ಲ ಇರುವಂತಹ ಕೃಷಿಕರು, ಇಂತಹ ಸಣ್ಣ ಸಣ್ಣ ರೈತರು ಇದ್ದಾರೆ. ಹಾಗೆ ನಾವು ನಿಮ್ಮ ಪ್ರಧಾನಮಂತ್ರಿಗಳ ಯೋಜನೆಯಿಂದ ಹಲವಾರು ರೈತರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತಿದ್ದೀರಿ. ನೀವು ಈ ಮೊದಲು ಬಿಡುಗಡೆ ಮಾಡಿರುವಂತಹ ಪ್ರಧಾನಮಂತ್ರಿಗಳ ಯೋಜನೆಯಿಂದ ಬಿಡುಗಡೆ ಮಾಡಿರುವಂತಹ ರಸಗೊಬ್ಬರ, ಯೂರಿಯಾ, ನೀಮ್ ಬೇಸಿ ರಸಗೊಬ್ಬರವನ್ನ ನೀವು ನಮಗೆ ಕೊಟ್ಟಿರುತ್ತೀರಿ. ಅದು ನಮ್ಮ ರೈತರಿಗೆ ತುಂಬಾ ಪ್ರಯೋಜನ ಆಗಿರುತ್ತದೆ. ಅಲ್ಲದೆ ಈ ಫಸಲ್ ಬಿಮಾ ಯೋಜನೆಯು ಕೂಡ ತುಂಬಾ ಪ್ರಯೋಜನ ಆಗಿರುತ್ತದೆ. ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ಇವತ್ತು ರೈತರಿಗೆ ಈ ಬಿಡುಗಡೆ ಮಾಡಿರುವಂತಹ ಎಲ್ಲ ಒಂದು ಯೋಜನೆಗಳು ತುಂಬಾ ಪ್ರಯೋಜನ ಆಗಬಹುದು ಅಂತ ಹೇಳ್ತಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಶಬೀರ್ ನವದೆಹಲಿಯಿಂದ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಶಬೀರ್, ಪ್ರಧಾನಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರ ರೈತ ಪರ ಅಲ್ಲ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಮಹತ್ವಾಕಾಂಕ್ಷಿ ಈ ಯೋಜನೆಯಿಂದಾಗಿ ಈಗ ರೈತರ ಒಲವನ್ನ ಗಳಿಸುವಲ್ಲಿ ಕೇಂದ್ರ ಸರ್ಕಾರ ಸಫಲವಾಗಬಹುದು ಅಂತೀರಾ? ರಾಷ್ಟ್ರದ ರಾಜಧಾನಿಯಲ್ಲಿ ಈ ಯೋಜನೆ ಬಗ್ಗೆ ಕೇಳಿ ಬರ್ತಾ ಇರತಕ್ಕಂಥ ಮಾತುಕತೆಗಳೇನೇನು? ಅರವಿಂದ್, ಬಹಳ ಪ್ರಮುಖವಾಗಿ ಒಂದನ್ನ ಗಮನಿಸಬೇಕು. ಏನು ಮಧ್ಯಂತರ ಬಜೆಟ್ಗಿಂತ ಮುಂಚೆ ಕೂಡ ರಾಜಸ್ಥಾನ, ಮಧ್ಯಪ್ರದೇಶ, ಕರ್ನಾಟಕದಲ್ಲೆಲ್ಲ ಕೂಡ ಕಾಂಗ್ರೆಸ್ ಸಾಲ ಮನ್ನಾವನ್ನ ಮಾಡಿತ್ತು. ಅದೇ ಒಂದು ಯೋಜನೆಯನ್ನ ಮುಂದಿಟ್ಟುಕೊಂಡು ಕೇಂದ್ರದ ನರೇಂದ್ರ ಮೋದಿ ವಿರುದ್ಧ, ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇತ್ತು. ಇದೊಂದು ಕಾರ್ಪೊರೇಟ್ ಪರ ಸರ್ಕಾರ, ಇದು ರೈತರ ಪರವಾದಂತಹ ಸರ್ಕಾರ ಅಲ್ಲ, ಸಾಲ ಮನ್ನಾ ಮಾಡ್ಲಿಕ್ಕೆ ಹಿಂದೇಟಾಗ್ತಿದೆ ಅನ್ನೋ ಮಾತುಗಳನ್ನ ಆಡಿತ್ತು. ಜೊತೆಗೆ ಚುನಾವಣಾ ದೃಷ್ಟಿಕೋನದಿಂದಲೂ ಕೂಡ ಇದೇ ಒಂದು ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಲು ಕೂಡ ಚಿಂತನೆ ಮಾಡಿತ್ತು. ಆದ್ರೆ ಬಿಜೆಪಿ ಎರಡು ರಾಜ್ಯಗಳಲ್ಲಿ ಅಂದ್ರೆ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನವನ್ನ ಕಳೆದುಕೊಂಡು ಬಳಿಕ ಒಂದು ಪರಾಮರ್ಶೆಯನ್ನ ಮಾಡಿದಾಗ ಅಲ್ಲಿ ರೈತ ಒಂದಿಷ್ಟು ವಿರೋಧಗಳು ಕೇಳಿ ಬಂದಿದ್ದು ಸ್ಪಷ್ಟವಾಗಿತ್ತು. ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ ತರಲಾಯಿತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಏನು ಪ್ರತಿ ತಿಂಗಳು ಕೂಡ 6,000 ರೂಪಾಯಿಯನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಲಾಯಿತು. ಈ ಹಿಂದೆ ಕೂಡ ತೆಲಂಗಾಣ ಸರ್ಕಾರದಲ್ಲೂ ಕೂಡ ಈಗಾಗಲೇ ಅದನ್ನ ನೀಡಲಾಗ್ತದೆ. ಅದೇ ಒಂದು ಪಾಲಿಸಿಯನ್ನ ಇಲ್ಲೂ ಕೂಡ ಅಡಾಪ್ಟ್ ಮಾಡಿದ್ರು. ಕೇಂದ್ರದಿಂದ 6,000 ರೂಪಾಯಿ ಅಂತ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಮೂಲಕ ಏನು ರೈತ ವಿರೋಧಿ ಸರ್ಕಾರ ಅನ್ನೋ ಒಂದು ಹಣೆಪಟ್ಟಿ ಏನಿತ್ತು, ವಿರೋಧ ಪಕ್ಷಗಳ ಬಾಯಿಗೆ ಪಟ್ಟಿಯನ್ನು ಹಾಕ್ಲಿಕ್ಕೆ, ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ಲಿಕ್ಕೆ ಪರ್ಯಾಯವಾಗಿ ಈ ಒಂದು ಕ್ರಮವನ್ನ ತೆಗೆದುಕೊಂಡು ನಾವು ಕೂಡ ರೈತ ಪರವಾಗಿದ್ದೇವೆ, ಸಾಲ ಮನ್ನಾ ಎಲ್ಲದಕ್ಕೂ ಕೂಡ ಅಂತಿಮವಲ್ಲ, ಅವರನ್ನ ಏನು ಶಕ್ತಿಯುತವಾಗಿ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ 6,000 ರೂಪಾಯಿನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.